ನಮಸ್ಕಾರ. ಇವತ್ತಿನ ವಿಡಿಯೋ ಆಶ್ಚರ್ಯ ಕಾದಿದೆ ನಿಮಗೆಲ್ಲ. ಮೋದಿಯವರ ಸರ್ಕಾರ ಷೇರು ಮಾರುಕಟ್ಟೆಗೆ ಒಳಿತಲ್ಲ? ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಭಾರತದ ಚರಿತ್ರೆಯಲ್ಲಿ ಇವತ್ತಿನವರೆಗೆ 14 ಪ್ರಧಾನಮಂತ್ರಿಗಳು ನಮ್ಮ ದೇಶವನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗಿದ್ದಾರೆ. ಪ್ರತಿಯೊಂದು ಪ್ರಧಾನಮಂತ್ರಿಗೂ ಅವರದೇ ಆದಂಥ ಸ್ಟ್ರೆಂತು ವೀಕ್ನೆಸ್ಸು ಇತ್ತು ಮತ್ತು ಅವರು ತೆಗೆದುಕೊಳ್ಳುವ ಆಕ್ಷನ್ನಿಂದಾಗಿ ಪಾಸಿಟಿವ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಓವರ್ ಆಲ್ ಎಕಾನಮಿ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ಸ್. ಬಹಳ ಸತಿ ಜನರಲ್ಲಿ ಒಂದು ಅಭಿಪ್ರಾಯ ಬರುತ್ತೆ, ಇಂತಹ ಪ್ರೈಮ್ ಮಿನಿಸ್ಟರ್ ದೇಶಕ್ಕೆ ಒಳ್ಳೆಯದು, ಇಂತಹ ಪ್ರೈಮ್ ಮಿನಿಸ್ಟರ್ ಇದ್ದಾಗ ದೇಶ ಅಷ್ಟೊಂದು ಅಭಿವೃದ್ಧಿಯನ್ನು ಕಂಡಿಲ್ಲ. ಇವತ್ತು ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳನ್ನು ನೀಡ್ತಾ ಇದ್ದೇನೆ. ಯಾವ್ಯಾವ ಪ್ರೈಮ್ ಮಿನಿಸ್ಟರ್ ಅವರ ಅಂಡರ್ನಲ್ಲಿ ಷೇರು ಮಾರುಕಟ್ಟೆ ಏನು ಅಭಿವೃದ್ಧಿಯನ್ನು ಕಂಡಿದೆ, ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ. ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಅಂಡರ್ ವೇರಿಯಸ್ ಪಿಎಮ್ಸ್. ಮೊದಲನೇದಾಗಿ ಚರಣ್ ಸಿಂಗ್ ಅವರು ಬಹಳ ಶಾರ್ಟ್ ಪೀರಿಯಡ್ 28 ಜುಲೈ 1979 ಟು 14 ಜುಲೈ 1980 ಸೆನ್ಸೆಕ್ಸ್ ವ್ಯಾಲ್ಯೂ 118, ಸೆನ್ಸೆಕ್ಸ್ ವ್ಯಾಲ್ಯೂ 123, CAGR 8.65%. ಇಂದಿರಾ ಗಾಂಧಿಯವರು 14ನೇ ತಾರೀಕು ಜನವರಿ 1980ರಿಂದ 31 ಅಕ್ಟೋಬರ್ 1984 ಅಲ್ಲಿಗೆ ಸೆನ್ಸೆಕ್ಸ್ 123ರಿಂದ 268 ಹೋಯಿತು, 17.82% ಅಭಿವೃದ್ಧಿ. ರಾಜೀವ್ ಗಾಂಧಿ 31 ಅಕ್ಟೋಬರ್ 1984ರಿಂದ 2 ಡಿಸೆಂಬರ್ 1989 268ರಿಂದ 712, 21.19% ರಿಟರ್ನ್ಸ್ ಬಂದಿದೆ. VP ಸಿಂಗ್ ಬಹಳ ಶಾರ್ಟ್ ಪೀರಿಯಡು, ಅಲ್ಲಿಗೆ ಒಂದು ಅಂದಾಜು 108% ಬಂದಿದೆ. ಯಾಕಂತಂದ್ರೆ ಇನ್ನು ಮುಂದೆ ಹೇಳ್ತಾನೆ, ಈ ಶಾರ್ಟ್ ಪೀರಿಯಡ್ನಲ್ಲಿ ಅಂತ ಅಂಕಿಅಂಶಗಳು ಸರಿಯಾಗಿ ಬರಲ್ಲ. ಚಂದ್ರಶೇಖರ್ ಅವರು ಕೂಡ ಬಹಳ ಶಾರ್ಟ್ ಪೀರಿಯಡ್ ಮತ್ತೆ -3.3%. PV ನರಸಿಂಹರಾವ್ ಅವರು 21 ಜೂನ್ 1991 ಇಂದ 16 ಮೇ 1996 ಸೆನ್ಸೆಕ್ಸ್ ವ್ಯಾಲ್ಯೂ 23.36% ಪ್ರಾಫಿಟ್ ಅನ್ನು ಕಂಡಿದೆ. AB ವಾಜಪೇಯಿ ಅವರು ಬಹಳ ಶಾರ್ಟ್ ಪೀರಿಯಡ್ -95%. SD ದೇವೇಗೌಡ ಅವರು 1 ಜೂನ್ 1996 ಇಂದ 21 ಏಪ್ರಿಲ್ 1997 ಅಲ್ಲಿ 14.67% ಅಭಿವೃದ್ಧಿಯನ್ನು ಕಂಡಿದೆ. IK ಗುಜರಾಲ್ ಅವರು ಕೂಡ ಬಹಳ ಶಾರ್ಟ್ ಪೀರಿಯಡ್, ಆ ಟೈಮ್ನಲ್ಲಿ 0.6% ಅಭಿವೃದ್ಧಿ. AB ವಾಜಪೇಯಿ ಅವರು ಇನ್ನೊಂದು ಟರ್ಮು, ಆ ಸತಿ 19 ಮಾರ್ಚ್ 1998 ಇಂದ 22 ಮೇ 2004 ಮತ್ತೆ 5.19% ಅಭಿವೃದ್ಧಿ ಕಂಡಿದೆ. ಮನಮೋಹನ್ ಸಿಂಗ್ 22 ಮೇ 2004, 26 ಮೇ 2014, ಅಂದಾಜು 10 ವರ್ಷ, ಅವಾಗ 17.42% ಅಭಿವೃದ್ಧಿಯನ್ನು ಕಂಡಿದೆ. ನರೇಂದ್ರ ಮೋದಿ 26 ಮೇ 2014ರಿಂದ 18 ಆಗಸ್ಟ್ 2023 ಅಲ್ಲಿಗೆ ಕೇವಲ 11% ಅಭಿವೃದ್ಧಿಯನ್ನು ಕಂಡಿದೆ. ಸಾಮಾನ್ಯವಾಗಿ ಯಾರಾದರೂ ಒಬ್ಬರು ಪ್ರಧಾನಮಂತ್ರಿಗಳು ಬಹಳ ಶಾರ್ಟ್ ಪೀರಿಯಡ್ ನಮ್ಮ ದೇಶವನ್ನು ಆಳಿದ್ರೆ ಅವರ ಅಂಕಿಅಂಶಗಳು ಅಷ್ಟು ಸರಿ ಬರಲ್ಲ. ಯಾಕಂದ್ರೆ ಒಂದು ಸಣ್ಣ ಡಾಟಾವನ್ನು ನಾವು ಆನ್ಯುಲೈಸ್ ಮಾಡ್ತೇವೆ, ಅದರಿಂದಾಗಿ ಆ ಫಿಗರ್ಗಳು ರಾಂಗ್ ಆಗಿರ್ತವೆ. ಅದೇ ಯಾರಾದರೂ ಪ್ರಧಾನಮಂತ್ರಿಗಳು 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಆವಾಗ ಒಂಥರ ಐಡಿಯಾ ಸಿಗುತ್ತೆ. ಆದ್ದರಿಂದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, PV ನರಸಿಂಹರಾವ್ ಮತ್ತು ಸೆಕೆಂಡ್ ಟರ್ಮ್ ಆಫ್ AB ವಾಜಪೇಯಿ, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ ಅವರ ಅಂಕಿಅಂಶಗಳನ್ನು ಮಾತ್ರ ನೀವು ಲೆಕ್ಕಕ್ಕೆ ತಗೊಳ್ಬೇಕಾಗತ್ತೆ. ಅದು ಸರಿಯಾದಂಥ ಲೆಕ್ಕ. ಯಾಕಂದ್ರೆ ಸ್ವಲ್ಪ ವರ್ಷ ಕಂಟಿನ್ಯೂಸ್ ಆಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಇಲ್ಲಿ ನಿಮಗೊಂದು ಆಶ್ಚರ್ಯ ಕಾದಿದೆ. ಕಾಂಗ್ರೆಸ್ PMs ಅವರ ಟೆನ್ಯೂರ್ ಇದ್ದಾಗ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಗುಡ್ ಮತ್ತು ಹೈಯರ್, ಮತ್ತು BJP PMಗಳಿದ್ದಾಗ ಒಂದಷ್ಟು ಸ್ಟಾಕ್ ಮಾರ್ಕೆಟ್ ಸಫರ್ ಆಗಿದ್ದು ನಮ್ಮ ಅಂಕಿ ಅಂಶಗಳಲ್ಲಿ ಕಂಡು ಬರ್ತಾ ಇದೆ. ಆದರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಷೇರು ಮಾರುಕಟ್ಟೆ ಯಾವಾಗಲೂ ಮೇಲಕ್ಕೆ ಹೋಗ್ತಾ ಇದೆ, ಕೆಳಗೆ ಬಂದಂತ ನಿದರ್ಶನಗಳಿಲ್ಲ. ಯಾಕಂದ್ರೆ ಭಾರತದಲ್ಲಿ ಷೇರು ಮಾರುಕಟ್ಟೆ ಮತ್ತು ಎಕಾನಮಿ ಮೇಲಕ್ಕೆ ಹೋಗ್ತಾ ಇರೋದು 140 ಕೋಟಿ ಹಾರ್ಡ್ ವರ್ಕಿಂಗ್ ಪೀಪಲ್, ನಾಟ್ ಬಿಕಾಸ್ ಆಫ್ ದಿ ಗವರ್ಮೆಂಟ್. ಇಲ್ಲಿ ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಸಾಮಾನ್ಯವಾಗಿ ಈ ಅಂಕಿ ಅಂಶಗಳನ್ನು ಕೆಲವು ಟೆನ್ಯೂರ್ನಲ್ಲಿ ಕೆಲವು ಪಾರ್ಟಿಯವರು ಬೇಕಂತ ತಿರುಚಿ ನಮಗೆ ಮಿಸ್ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಆವಾಗ ನಾವು ತಿಳ್ಕೊತೇವೆ ಈ ಸರ್ಕಾರ ಬಹಳ ಒಳ್ಳೆಯದು, ಈ ಸರ್ಕಾರ ಕೆಟ್ಟದ್ದಿತ್ತು ಇತ್ಯಾದಿ. ಸರ್ಕಾರ ಯಾವುದೇ ಇರಲಿ, ಯಾವ ರಾಜ ಬಂದರೂ ನಾನು ರಾಗಿ ಬೀಸೋದು ತಪ್ಪೋದಿಲ್ಲ ಅಂತ ಕನ್ನಡದಲ್ಲಿ ಗಾದೆ ಮಾತಿದೆ. ಆದ್ರಿಂದ ಜನರ ಹಾರ್ಡ್ ವರ್ಕಿಂಗ್ ನೇಚರ್ ಇಂದ ದೇಶ ಮೇಲಕ್ಕೆ ಹೋಗುತ್ತೆ.
ಮತ್ತೆ ಅಕಸ್ಮಾತ್ ಸರ್ಕಾರ ಏನಾದರೂ ನಮಗೆ ಬೇಕಾದಂತಹ ಕಾರ್ಯಗಳನ್ನು ಕೈಗೊಂಡ್ರೆ ಅದನ್ನು ಬೋನಸ್ ಅಂತಾನೆ ತಿಳ್ಕೊಬಹುದು. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೇನಾದರೂ ಆಶ್ಚರ್ಯ ಆಗಿದೆಯಾ? ಯಾಕಂದ್ರೆ ಕಾಂಗ್ರೆಸ್ ರೂಲ್ನಲ್ಲಿ ಷೇರು ಮಾರುಕಟ್ಟೆ ಚಿಗುರುವಾಗಿ ಕಾಣ್ತಾ ಇದೆ, ಬಿಜೆಪಿ ರೂಲ್ನಲ್ಲಿ ಅಷ್ಟಾಗಿ ಮೇಲಕ್ಕೆ ಹೋದದ್ದು ಕಾಣ್ತಾ ಇಲ್ಲ. ನಿಮಗೆ ಆಶ್ಚರ್ಯ ಆಗಿದೆ ಅಂತಂದ್ರೆ ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.